ಹೆಂಡತಿ ಮಗಳಿಗೆ ಕೊಡಕ್ ಮುಂದಾಗಿದ್ಲ ಬಂದಾಳಕಿ ಬೆಂಡ್ಲಿ ಜಗಳ ಮಾಡಕ ಏನಂತ ತಿಳ್ಕೊಂಬಿಟ್ಟಾಳ ಅಂತ. ಯವ್ವ ಹೆಂಗದಿಬೆ ಆರಾಮದಿಯಾ? ಬಂದ್ಲವ ಊರ್ ಬಿಡಾಡಿ. ಆರಾಮದೆ ನೋಡ ಮಗಳ, ಒಟ್ಟು ಬಂದಲ್ಲವ ನೀನು. ಖುಷಿ ಆತ್ ಬಿಡವ ನನಗರ ತಗ. ನೋಡ್ದೇನ ಖುಷಿ ಸುದ್ದಿ ಕೇಳಿದೇನ? ನೀನ ಹೇಳಿದಲ್ವೇ ಅಪ್ಪ. ನೋಡಪ್ಪ ನಿನ್ನ ಮಗಳಿಗೆ ಏನು ಕೊಡ್ತಿ? ನೀನು ಹೊಲ ಕೊಡತ್ತಿ ಹೌದಾ? ನಾನು ನನ್ನ ಮಗಳಿಗೆ ಏನು ಕೊಟ್ಟನಿ? ಏನೂ ಇಲ್ಲ. ಅದಕ್ಕೆ ಈಗ ಹೇಳತ್ತೆ ನನ್ನ ಮಗಳಿಗೆ ಒಟ್ಟು ಏನಾರ ಕೊಡಪ್ಪ. ಸುಮ್ಮನೆ ಜಗಳ ಮಾಡೋ ಸ್ಥಿತಿ ಒಳಗೆ ನಾನು ಇಲ್ಲ, ಜಗಳ ಮಾಡೋ ಮನಸ್ಸು ನನಗೂ ಇಲ್ಲ. ಏನು ನಾ ಬದುಕಿರೋ ಅಷ್ಟೊತ್ತಿಗೆ ನನ್ನ ಮಗಳಿಗೆ ಏನಾರ ಒಂದಿಟ್ಟು ಕೊಟ್ಬಿಡಪ್ಪ. ನೋಡಿ ಕಣ್ಣು ಮುಚ್ಕೋತೇನೆ. ಅಲ್ಲ ಅತ್ತೆಯರ ಅವ್ರಿಗೆ ಏನು ಕೊಡ್ಬೇಕು? ಕೊಟ್ಟಿತ್ತಲ್ರಿ ಅತ್ತೆಯರ? ಏನು ಕೊಟ್ಟಿರಿ? ಏನೂ ಇಲ್ಲ. ಮದ್ವೆ ಒಂದು ಮಾಡಿಕೊಟ್ಟಿರಿ. ಈಗಿನ ಕಾಲದ ಮದ್ವೆಗೂ ಆಗಿನ ಕಾಲದ ಮದ್ವೆಗೂ ವ್ಯತ್ಯಾಸ ಇಲ್ಲನ? ಮತ್ತೇನು ಆಗೋಟಿ ಯಾವಾಗಾರ ಖರ್ಚಿಗೆ ಬಂದಾಗ 1000 2000 ಇದು ಸೀರೆ, ಇದು ಜಂಪರ್ ಪೀಸು, ಅರ್ಶಿನ ಕುಂಕುಮ, ಒಂದು ಹಬ್ಬದ ಊಟ ಇವೆಲ್ಲ ಭಾಳ. ನೀವು ಆಸ್ತಿ ಅಂತ ಏನು ಇಸ್ಕೊಂಡತಿ? ಏನೂ ಇಸ್ಕೊಂಡಿಲ್ಲ. ನನಗೆ ಏನಾರ ಒಟ್ಟು ಕೊಡ್ರಿ. ಅಲ್ವಾ ನೀ ಏನು ಮನುಷ್ಯಳದಿ ಬಿಡವಾ ನೀನು. ಅಲ್ಲ ಎದಕ್ಕೆ ಬೇಕು? ನಿನ್ನ ಗಂಡ ಸತ್ತೋಗ್ಯಾನ, ಮಗಳು ಬೇಕಾದಂಗೆ ಅದಾಳ, ಅವಂಗ ಪಗಾರ ಐತಿ, ಬೇಕಾದಂಗೆ ದುಡಿತಾನ, ಎಲ್ಲ ಚಲೋ ಅದಾರ. ಇಷ್ಟೆಲ್ಲ ಇರೋಕ್ಕಾಗ್ಲಿ ಇನ್ನೂ ತವ್ರ ಮನಿಯಿಂದ ಏನು ಸಿಗ್ತದೆ ಅಂತೇಳಿ ನೋಡ್ತೀವಿ. ಆತಾಗ ನಿನ್ನ ಗಂಡಂದು ಆಸ್ತಿ ಇಲ್ಲನ? ಹಂಗ ಮಾಡಬಾರ್ದು. ತವ್ರ ಮನಿಗೆ ಇಷ್ಟು ಬೇಸರ ಆಗಬಾರ್ದು ಹೆಣ್ಮಕ್ಳು. ಅಲ್ಲಲ್ಲ ನಿನ್ನ ಮಗಳು ಕೇಳ್ತಾ ಇದ್ದಾಳ, ಕೊಡ್ತಾ ಅದಿ. ಅಲ್ಲ ನನ್ನ ಮಗಳು ಕೇಳಿದ್ರಾಗ ಕೊಡೋದಾಗ ಯಾಕೆ ನಿನಗೆ ಅಷ್ಟೊಂದು ಹಿಂಜರಿಯಾಕತ್ತಿ ನೀನು? ಕೊಡು, ಹಂಗೆ ಮಾಡಕ್ ಹೋಗ್ಬೇಡ. ಹೆಂಗ್ ಮಾತಾಡ್ತೀವಿ ನೀನು? ಹಂಚ್ಕೊಂತ ಹೊಂಟ್ಬಿಡು ತಗೋ. ನಾವೇನು ಹೌದು ಅಲ್ಲ ಆಗದ್ ಬೇಡ. ಏನು ಮನಿ ಹಳೆ ಮನಿ, ಹಿಂದೆಲ್ಲ ಭಾಳ ದಿನದ ಮಡಗಿ ಮನಿ ಇವೆಲ್ಲ ಒಂದು ಸ್ವಲ್ಪ ತೆಗೆದು ಒಂದು ಚೊಲತ್ತೆ ಒಂದು ಮನಿ ಕಟ್ಟಿಸ್ಕೊಳ್ಳೋಣ. ಹೌದಾ? ನಂಗೆ 4 ಮಂದಿಯಾಗ ನಾವು ಓಪನಿಂಗ್ ಅದು ಮಾಡೋನು. ಒಂದು ಏನಾರ ಒಂದು ಬಂತಪ್ಪ ಅನ್ನೋದ್ರಾಗ ಖುಷಿಯಾಗಿರ್ತೀವಿ. ದೇವ್ರು ನಮ್ಮ ಕೈ ಹಿಡ್ದ ಅಂತೇಳಿ ಅಷ್ಟ್ರಾಗ ನನಗೆ ಕೊಡು, ನೀನು ಕೊಡು, ನನಗೆ ಕೊಡು, ನೀನು ಕೊಡು ಚಾಲು ಆಗಿಬಿಡ್ತತ್ ನೋಡತ್ತಾಗ. ಅಪ್ಪ ಏನು ಸ್ವಲ್ಪ ಸಾಲ ಮಾಡಿದ್ ನಾನು, ಅಷ್ಟೆಲ್ಲ ಸಾಲ ಹರಿದವ್ ನಾನು. ಈ ಮಂತ್ಯಾನ್ ಬಾಳೆನು ಸಾಕೊಂಡು ಹೋದವ್ ನಾನು. ಈಗ ನಿನ್ನಾದ್ರೂ ಜೋಪಾನ ಮಾಡಕತ್ತವ ನಾನೇ. ಇಷ್ಟೆಲ್ಲ ಇರುವಾಗ ಮಗಳಿಗೆ ಒಂದು ಎಲ್ಲ ಕೊಡು ಅಂತ ಬಂದುಬಿಡ್ತೀನಿ ನೋಡವ ಆತಾಗ. ಸುಮ್ಮನೆ ಇರ್ಬೇ ನೀನು ಆತಾಗ. ನೋಡುವ ನಾವು ಯಾರಿಗೂ ಏನು ಕೊಡುದಿಲ್ಲ. ನೀ ಕೇಳಕ್ಕೆ ಹೋಗ್ಬೇಡ. ಏನು ನಿನಗೆ ತವ್ರ ಮನಿದು ಪ್ರೀತಿ ವಿಶ್ವಾಸ ಬೇಕು. ನಾಳೆ ಸಾಯಿ ಮಠನು ನಿನ್ನ ತವ್ರ ಮನಿ ಅಣ್ಣ ಅತಿಗಿ ಬರ್ಬೇಕು ಹೋಗ್ಬೇಕು ಅನ್ನೋದಿತ್ತು. ಏನು ಕೇಳಬೇಡ. ಇಲ್ಲಣ್ಣ ನನಗೇನು ಬೇಡ ತಗೋ, ನನಗೆ ಒಟ್ಟು ಏನಾರ ಕೊಟ್ಬಿಡು, ಇನ್ನು ತವ್ರ ಮನಿ ಕಾಲು ಇಡೋದಿಲ್ಲ ಅನ್ನೋದಿದ್ರೆ ಏನಾರ ಕೇಳ ಕೊಡ್ತೆ. ಅದಕ್ಕೇನಿಲ್ಲ. ಇಲ್ಲ ಅಂತಂದ್ರು ತವ್ರ ಮನಿ ಪ್ರೀತಿ ವಿಶ್ವಾಸ ಬೇಕಂದ್ರೆ ಮತ್ತೇನು ಕೇಳಕ್ಕೆ ಹೋಗ್ಬೇಡ. ಏನು ಬೇಕಾದ್ರೆ 1 ತೊಲಿ ಬಂಗಾರ ತಂದು ಕೊಡ್ತೀನಿ. 1 ತೊಲಿ ಬಂಗಾರ ತತ್ತೆ. ಅದಕ್ಕೆ ಮಿಕ್ಕಿ ಏನಾಗೋದಿಲ್ಲ. ನಾವು ಇದ್ದಿದ್ದು ಹೇಳಾಕತ್ತೇನೆ ಕೇಳ. ನನ್ನ ಮಗಳಿಗೆ ಹೊಲ ಕೊಡ್ತೇನೆ ಅಂದವ್, ನಾ ಬೇಡ ಅಂತ ಹೇಳಿ ಅದನ್ನ ಬಿಡಿಸಿ ಈಗ ಆಕಿಗೆ ನಾ ಅಲ್ಲೇ ರೋಡ್ಗೆ ಹಚ್ಚಿರೋ ಹೊಲ ಕೊಡ್ತೇನೆ ತಗೋ, ಇದು ಕೊಡುದಿಲ್ಲ ಅಂತ ಹೇಳಿ ಪಾಪ ಅದನ್ನ ನಾನು ಇದು ಮಾಡೇನಿ. ಈಗ ನೀನು ಕೇಳಾಕತ್ತಿ. ಈಗ ಆಕಿಗೊಂದು ನಿನಗೊಂದು ನಾ ಮಾಡೋದಿಲ್ಲ. ಏನು ಆಕಿಗೆ ಮದ್ವಿನೂ ಮಾಡಿಲ್ಲ, ಯಾವ ಬಂಗಾರ ಬೆಳ್ಳಿನೂ ಕೊಟ್ಟಿಲ್ಲ, ಏನೂ ಇಲ್ಲ. ಈಗ ಅವನ ಬಂಗಾರನೂ ನಿನಗೆ ಕೊಡ್ತೇವೆ ಅಂದ. ಅವನ ಬಂಗಾರ ಅನ್ನೋಕೇನು ಒಂದು ಸರ, ಒಂದು ಜೋಡಿ ಬಳಿ ಗಿಳಿ ನಿನಗೂ ಮತ್ತು ಮಗಳಲ್ಲ ಕೊಡ್ತೇನೆ ಅಂದಾಳ. ಮತ್ತು ಅದು ಮಿಕ್ಕಿನೂ ನಾವು 1 ತೊಲಿ ಏನಾರು ತಂದು ಕೊಡ್ತೀನಿ. ಅದಕ್ಕೆ ಮಿಕ್ಕಿ ನಾ ಇನ್ನೇನು ಮಾಡೋದಿಲ್ಲ ಅಷ್ಟೇ. ಆಯ್ತು ಬಿಡಪ್ಪ. ಈಗ ತವ್ರ ಮನಿ ಬೇಡ ಅಂತಂದ್ರೆ ಒಂಥರ, ಬೇಕಂದ್ರೆ ಒಂಥರ. ಆಗ್ಲಿ ಬಿಡು. ಈಗ ಹಂಗಾರೆ ನಿನ್ನ ಮಗಳಿಗೆ ಹೊಲ ಕೊಡಾಕತ್ತಿಯಲ್ಲ, ಹಂಗಾರೆ ತವ್ರ ಮನಿ ಋಣ ಹರಿತಾನೆ ಆಕಿಗೆ? ಹೇಳೀಗ. ಮತ್ತೆ ಅದನ್ನೇ ಮಾತಾಡೋದು. ಮತ್ತೆ ಅದನ್ನೇ ಮಾತಾಡೋದು. ಅದ ಹೇಳ, ಅದ ಗುಂಪಿ, ಅದ ಕಟ್ಟಿಗೆ. ಕೈ ಆಡಿಸ್ಕೊತ ಕೂತು ಬಿಡ್ರಿ ಆತಾಗ. ಅಲ್ಲಿ ಹೇಳ್ತಾ ಇದೇವಿ ಆಕಿಗೆ ಏನೂ ಮಾಡಿಲ್ಲ ಪಾಪ, ಆಕಿಗೆ ಏನೂ ಕೊಟ್ಟಿಲ್ಲ ನಾವು, ಅದಕ್ಕೆ ಮಾಡ್ತಾ ಇದೀನಿ ಅಂತೇಳಿ. ಅದು ಅಲ್ಲದೆ ಬಡಸ್ತಿಕೆ. ಈಗ ಆಕಿ ಲಗ್ನ ಮಾಡ್ಕೊಂಡು ಹೋದ ಮನ್ಯಾಗ ಅಷ್ಟು ಅನುಕೂಲ ಇಲ್ಲ. ಮನಿ ಬಿದ್ದತಿ, ಹಿಂದಿನ ನರಿಕೆ ಕಟ್ಕೋಬೇಕು ಅವ್ರು ಅದನ್ನು. ಈ ಕಣ್ಣಿದ್ರಿಗೆ ನೋಡ್ತಾ ಇದೀನಿ. ಈಗ 4 ಮಂದಿರ ಏನಂತಾರ, ಅಲ್ಲ ನೋಡು ಮಗಳು ಅಲ್ಲೇ ಅಂತ ಬಿದ್ದ ಮನ್ಯಾಗ ಒದ್ದಾಡಕತ್ತೈತಿ, ಅದು ಹೆಣ್ಣುಡಿಗೆ ಬೇರೆ ಐತಿ ಅಂತ ಮನ್ಯಾಗ ಒದ್ದಾಡಕತ್ತ ಮಗಳನ್ನ ಬಿಟ್ಟು ಇವ್ರು ಇಷ್ಟು ಚಂದ ಮೆರ್ಯಾಕತ್ತಾರ ಅಂತ ಇಲ್ಲಿ ಊರನರ ಆಡ್ಕೊಂತಾರ. ಏನು ಅದು ಅಲ್ಲದೆ ಒಂದು ಹೆಣ್ಣು ಐತಿ ಆಕಿಗೆ, ಇನ್ನೂ ಲಗ್ನ ಮಾಡಿಕೊಡ್ಬೇಕಕ್ಕೆ. ಆಕಿಗೆ ಕೊಟ್ರೆ ನಾಳೆ ಆ ಹುಡುಗಿಗರ ಒಂದು ಸಹಾಯ ಆಕತಿ. ಏನವ ನಿಂದೆಲ್ಲ ಆಗೈತಿ ಹೋಗೈತಿ, ತಿನ್ನಾಕೊಂಡಾಕ ಏನೂ ತೊಂದರೆ ಇಲ್ಲ, ಮಗಳು ಆರಾಮದಾಳ, ಆದರೂ ಅದನ್ನ ಕೊಡು, ಇದನ್ನ ಕೊಡು, ಇದನ್ನ ಕೊಡು, ಅದನ್ನ ಕೊಡು, ಬಿಟ್ಬಿಡಿ ಇವನ್ನೆಲ್ಲ ಬಿಟ್ಬಿಡ್ರಿ ನಾ ಆಸೆ. ಆಗ್ಲಿ ಬಿಡಣ್ಣ, ನಂಗೇನು ಬೇಡ. ಹೋಲತ್ತ ಬಂದಾಗ ಹೋದಾಗಾರ ಚಂದ ಮಾತಾಡ್ಕೊಂತೀರ್ರಿ. 1 ತೊಲಿ ಬಂಗಾರ ತಂದು ಕೊಡ್ತೇನೆ ಅಂದಿಯಲ್ಲ, ಅದಕ್ಕೆ ಇನ್ನೊಂದು ಅರ್ಧ ತೊಲಿನಾರ ಹಾಕು. ಇಲ್ಲ ಇಲ್ಲಾಂದ್ರೆ 2 ಎಳಿ ಸರ ಮಾಡಿಸ್ಬಿಡಿಯಪ್ಪ ನನಗೆ. 1 ತೊಲಿ 2 ತೊಲಿ ನಾ ಲೆಕ್ಕ ಕೇಳೋದಿಲ್ಲ. ನನಗೆ 2 ಎಳಿ ಸರ ಮಾಡಿಸ್ಬಿಡು ಅವಲಕ್ಕಿದು. ಆಯ್ತು, ಅವಲಕ್ಕಿ ಸರಾನ ಅದು 2 ತೊಲಿನ ಬೇಕದಕ್ಕೆ. ಆಯ್ತು, 2 ತೊಲಿದ ಒಂದು ಅವಲಕ್ಕಿ ಸರಾನ ಮಾಡಿಸ್ಕೊಟ್ಬಿಡ್ತೇನೆ ಆತ. ನೀ ಏನು ಬೈದಿದ್ದು ಕರೆ ಏನವ? ಇಲ್ಲ ನಾ ಯಾಕೆ ಬೈಕೋಲಿ? ಮತ್ತು ಅವು ಅಂದಲ್ಲ, ಬೈದ್ರೆ ಏನು ಸುತ್ತಾಡಿ ಸಿಗ್ತವ, ಅದೇ ನೇರವಾಗಿ ಹೋಗಿ ಅನ್ನೋ ರೀತಿ ಇರಲಿಲ್ಲ. ನಾ ಇರೋದು ಯಾರಿಗೂ ಇಷ್ಟ ಇಲ್ಲ ಅಂತೇಳಿ. ರೂಪಕ್ಕ ನೀ ಬರ್ಬರ್ತಿ ಯಾಕೆ ಹಿಂಗೆ ಮಾಡತ್ತೆ? ನಂಗೆ ಅದು ಅರ್ಥ ಆಗೋಲ್ತು. ಅಲ್ಲ ರೂಪಕ್ಕ, ಇರೋದು ಇಷ್ಟ ಆಗೋಲ್ತು. ನಾನೆಲ್ಲ ಅತ್ತಿಗೆ ಹೋಗಿ ಹೇಳಿದ್ದೆ, ಇರಲಿ ಇರೋಲ್ದು ಹಾಕ್ಬಿಡು, ಏನು ತೊಂದರೆ ಆಗೋದೈತಿ ಅಂತೇಳಿ. ಮೊದ್ಲು ಇಟ್ಕೊಂಡಂಗೆ ಮಾಡಿ ಈಗೇನಾರ ಮೊದ್ಲೊಂಥರ ಆಮ್ಯಾಗ ಇನ್ನೊಂಥರ. ಇವೆಲ್ಲ ನನ್ನ ಜಯಮಂದಾಗಿಲ್ಲ ರೂಪಕ್ಕ. ಏನು ಇದ್ದಿದ್ದೆ ಹೇಳ್ತೇನೆ. ನನಗೆ ನಿಮ್ಮವ್ವ ಇಲ್ಲಿದ್ರು ನನಗೇನು ಲಾಭ ಇಲ್ಲ. ಇಲ್ಲ ಇದ್ರೂ ನಾ ಏನು ಕಳ್ಕೊಳ್ಳಲ್ಲ, ಇಲ್ಲ ಅಂದ್ರೂ ನಾ ಏನು ಕಳ್ಕೊಳ್ಳಲ್ಲ. ನನಗೆ ಅವಶ್ಯಕತೆನೇ ಇಲ್ಲ. ಏನು ಅಂದಮೇಲೆ ಯಾಕೆ ತಲೆ ಕೆಡಿಸ್ಕೋಬೇಕು? ಇರ್ತಾರಂದ್ರೆ ಇರ್ಲಿ, ಬಿಡ್ತಾರಂದ್ರೆ ಬಿಡ್ಲಿ, ನಾ ಯಾಕೆ ಹೋಗನ್ಲಿ ಅವರಿಗೆ? ಕತೆ ನಿಂದೊಂದು ರೂಪಕ್ಕ. ನಾನ ಹೋಗಂದಿದ್ ನೋಡ. ಏನು ಎದಕ್ಕವ? ಸುಮ್ಕುಂದಲ್ಲ,
ಮುಟ್ಟು ಚಟ್ಟು ಎತ್ತಾಗ್ಬೇಕತ್ತಾಗಲ್ಲ ಮುಸ್ರಿ. ನಂಗೆ ಆ ಕುಡಿ ನೀರಿನ ಬಾಜುಕ ಮುಸ್ರಿ ಇಡ್ತಾರ, ಬಾಯಿ ಹೆಚ್ಚು ಕುಡ್ದಿರ್ತಾರ. ಅನ್ನನ ಫಸ್ಟಿಗೆ ನೀಡಿಸ್ಕೊಂಡಿರ್ತಾರೆ ನೋಡು, ನಮಗೆ ಎಷ್ಟು ಬೇಕಷ್ಟು ಉಣ್ಬೇಕ, ಇಲ್ಲ ನೀಡಿಸ್ಕೊಳಕ ಹೋಗ್ಬಾರ್ದಷ್ಟು. ಇಲ್ಲ ಅದನ್ನ ಏನು ಮಾಡ್ತೀವಿ, ಎಂಜಲ್ವೇಲೇನಪ್ಪ, ಎಂಜಲ್ವೇಲೇನ. ಅದನ್ನ ಹಿಂಗೆ ಅನ್ನ ಚಮಚಲೆ ಬಳ್ಕೊಳ್ಳೋದು, ಆ ಅನ್ನನ ವಾಪಸ್ ಹಾಕೋದು. ಚೀ ಚಿ 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 ಚಿ. ಅದು ಅಲ್ಲದೆ ಅವ್ರಿಗೇನ ಆಶೆಕಾರ ತಿಂದ್ರೆ ಆಗಲ್ಲಂತ ಈಕಿ ಎಲ್ಲದಕ್ಕೂ ಒಣಕಾರ ಸುರುವುದು, ಎಲ್ಲದಕ್ಕೂ ಒಣ ಸಾರ ಸುರುವುದು. ಯಾವ ಸಹಿಸ್ಕೊತಾನೆ, ಹೋಗ ನಂಗೆ ನೋಡವ ನಿಮ್ಮ ಮನೆಯವ್ರು ಬಂದು ನನಗಿರೋದು ಇಷ್ಟ ಇಲ್ಲ, ನಮ್ಗೆ ಹೊಂದಾಣಿಕೆ ಆಗೋದಿಲ್ಲ, ಬೇಕಾಗಿಲ್ಲ ಅಷ್ಟೇ. ಅಲ್ಲ ಈ ಕಸ್ತೂರಿ ಅವ್ವ ಅಪ್ಪ ಬಂದಾಗ ಇರ್ತಾರಲ್ರಿ ಅತ್ತಿಯರ, ಯಾವಾಗ ಬಂದದಾರ ಅವ್ರು? ನಿಮ್ಮ ಮದುವೆ ಆದಾಗಿಂದಾನು ಯಾವಾಗ ಬಂದದಾರ ಅವ್ರು ಯಾವಾಗೂ ಬಂದಿಲ್ಲೇ ಇಲ್ಲ. ಮೊನ್ನೆ ಬಂದಿದ್ದು ಅಷ್ಟೇ, ಒಂದು ಸ್ವಲ್ಪ ಆಕಿ ಕಸ್ತೂರಿ ಅತ್ತಿಯಮ್ಮ ಬಂದದಾರ, ಅಷ್ಟಕ್ಕೂ ಅವ್ರಿಗೆ ನಿಮ್ಮಪ್ಪ ನಿಮಗೆ ಒಂದಾಕತ್ತೇನ? ಸುಮ್ಕುಂದ್ರೆ ಅದ್ಯಾಕ ಅವರು ಈ ಮನೆ ಬೀಗ್ರೆ, ಇವ್ರು ಆ ಮನೆ ಬೀಗ್ರೆ. ಅದ್ಯಾಕೆ ಬೀಗ್ರಕ್ಕಾರ ಅವ್ರು? ನಮ್ಮ ಅಣ್ಣ ನಮ್ಮ ಅತ್ತಿಗೆ ಅವ್ರು. ಏನ ಈ ಮನಿ ಏನ ನಮ್ಮ ಅಣ್ಣನ ಅಂದ್ರೆ ನಮ್ಮ ಅಪ್ಪ ಕಟ್ಟಿಸ್ಕೊಟ್ಟಿದ್ದು. ಇದು ಅವ್ರದ ಮನಿ ಲೆಕ್ಕದಂತ ನೋಡಿದ್ರ ತಣ್ಣ ಬಾಯಿ ಮುಚ್ಕೊಂಡಿರು ನೀನು. ಬಂದಾಳಿಕೆ ಒಂದಾಕಾರಂತ. ಸುಮ್ಮನೆ ಅದೆಯಲ್ಲ ನೀನು, ಹಂಗೆ ಹೊಲ್ಚಾಟ್ ಮಾಡಿದ್ರೆ ಯಾರಿಗೆ ಸಹಿಸ್ಕೊಳಕತ್ತಿ, ಯಾರಿಗೆ ಉಣ್ಣಾಕತ್ತಿ? ಅವ್ರು ಮಾಡಿದ್ ಸರಿ ಅನ್ನಂಗಾರ? ಏನವ ಒಟ್ಟು ಹೇಳಿದ್ರೆ ಕೇಳಲ್ಲ ನೀವು ಒಂಥರ ಮಾತಾಡ್ತಿ, ಯಾಕೆ ಒಂಥರ ಮಾತಾಡ್ತಾಳ? ನಾನು ಇಲ್ಲಿ ನಿಮ್ಮಿಬ್ರು ಕೈಯ ಸಿಕ್ಕೊಂಡೇನಲ್ಲ, ನನಗೆ ಏನು ಮಾಡ್ಬೇಕನ್ನೋದು ಗೊತ್ತಾಗೋಲ್ತು. ಏನ್ ಮಾಡಕ್ ಬಿಡ, ಸುಮ್ಮನೆ ಇದ್ಬಿಡ. ಹೋಗ್ಯಾರಿಲ್ಲ ಅವ್ರ ಪಾಡಿಗೆ, ಯಾವ ಊರ್ ವಿಚಾರಕ್ಕೆ ನಮ್ಮ ಮನೆ ಜಗಳ ತೆಗೆದ್ರೆ ಮತ್ತೆ ನಾ ಸುಮ್ಮನೆ ಇರಕ್ಕೆ ಅಲ್ಲ ನೋಡು. ಮಂಗಳ ನಡಿ, ನೀನ್ ಕೆಲಸ ಮಾಡ್ಕೊ, ಖಾಲಿ ಪೀಲಿ ಕೆಲ್ಸಕ್ಕೆ ಬರದು. ಅವು ಹೇಳೋದು ಬರಬರಿ ಐತಿ. ಏನು ಸುಮ್ಮನೆ ಇದ್ಬಿಡು, ಹೋಲತ್ತಾಗಿ ಈಗ ಅವ್ರು ಹೋಗ್ಯಾರಿಲ್ಲ ಅವ್ರ ಪಾಡಿಗೆ. ಅವ್ರ ಸಲುವಾಗಿ ನೀ ಜಗಳ ತಕೊಂಡು ಕುಂದ್ರಕಾಲ 15 ದಿನ ಇಲ್ಲಿ ಇರ್ತಾನೆ ಅಂದ್ರೆ ಆತ. 15 ದಿನ ಬಿಟ್ಟಾದ್ರು ಅವ್ರ ಮನೆಗೆ ಅವ್ರು ಹೋಗ್ಲೇಬೇಕಿತ್ತ? ಏನು 15 ದಿನದಾಗ ನಿಮ್ಮ ಅಣ್ಣ ಆತಿಗೆ ಎಲ್ಲ ಏನು ಬದಲಾಗಿ ಬಿಡ್ತಿದ್ರನ? ಸುಮ್ಮನೆ ಅವ್ರ ಮನ್ಯಾಗ ಅವ್ರು ಇದ್ರೇನ ಚಂದ. ಲೇ, ನಾನು ಭಾಳ ದಿನದಿಂದ ಈ ಮಾತು ಕೇಳ್ಬೇಕು ಅನ್ಕೊಂಡು ಕೇಳಕ್ಕೆ ಆಗಿದ್ದಿಲ್ಲ. ಇದೇನಿದೆ ನಿಮ್ಮ ಅಪ್ಪನ ಫೋಟೋ ಹಿಂಗೆ ಯಾಕೈತಿ? ಬಾಯಾಗ ತಕೊಂಡ್ ಕುಂತ ನೀವ? ಮರೆ ಹೆದರ್ಕ್ ಬರಂಗೈತಪ್ಪ. ರಾತ್ರಿ ಗೀತ್ರಿ ನೋಡಿದ್ರು ಸುಮ್ ಕುದರಿ, ಹೆದರ್ಕೆ ಯಾಕೆ ಬರ್ತೈತಿ? ಸತ್ತೋರು ದೇವ್ರಿದ್ದಂಗ ಅಂತ ಗೊತ್ತನು. ಯಾವ ದೇವ್ರು? ಅದ ಒಂದ್ ದೇವ್ರ, ಸುಮ್ನಿರ್ರಿ. ಹಂಗ ಸತ್ತೋರ್ಗೆಲ್ಲ ಏನು ಅನ್ಬಾರ್ದಂತ್ರಿ, ಗೊತ್ತನು? ಸಾಕು ಫೋಟೋ ಎದ್ ಕೈ ಹಿಡ್ಕೊಂಡ್ ಕೂತಿ. ಅದು ಬೆಳಗ್ಗೆ ಎಲ್ಲ ಗಾಡಿ ಸ್ವಚ್ಛ ಮಾಡಿ ಧೂಳ ಹೊಡಿ ಹೊತ್ನ್ಯಾಗ ಕೆಡಿ ಬಿಟ್ಟ ಇದನ್ನ. ಅದಕ್ಕೆ ಪ್ರೇಮ್ ಒಡೆದು ಹೋಗಿತ್ತು. ಅದಕ್ಕೆ ಹೊಸದು ಹಾಕಿಸ್ಕೊಂಬಾರಪ್ಪ ಅಂತ ಹೇಳಿದ್ದೆ. ಹಳೆದಾಗಿತ್ತಲ್ಲ, ಹೆಂಗಿದ್ರು ಅದನ್ನೆಲ್ಲ ತೆಗೆಸಿ ಹೊಸದು ಹಾಕಿಸ್ಕೊಂಬಂದಾನ. ನೋಡ್ರಿ ಹೆಂಗೈತಿ. ಸತ್ತರ್ಗೇನ್ಲೆ ಯಾ ಪ್ರೇಮ ಆದ್ರೇನು ಹೊಸದಾದ್ರೇನು ಹಳೆದಾದ್ರೇನು ಚಂದ ಇತ್ತು. ಅಲ್ಲ ಬಾಯಿ ಯಾಕೆ ತಕೊಂಡದ ನಿಮ್ಮ ಅಪ್ಪ, ಅದನ್ನ ಹೇಳಿ. ಅದು ಏನಾದ್ ಗೊತ್ತಾ, ನಮ್ಮ ಅಪ್ಪಂದು ಒಂದು ಫೋಟೋನು ಮನೆಯಾಗಿದ್ದಿದ್ದಿಲ್ಲ ಗೊತ್ತನ. ನಮ್ಮಪ್ಪ ಇದಾದಾಗ ಒಂದು ಫೋಟೋನು ಇಲ್ದಂಗಾಗಿ ಕಡೆಗೆ ಏನು ಮಾಡಿದ್ರು, ಆತು ಇದೇ ಎಣದ್ದೇ ಒಂದು ಫೋಟೋ ಹೊಡ್ಕೊಂಡ್ಬಿಡ್ರಿ, ಮತ್ತೇನು ಮಾಡೋದು, ಮತ್ತು ಮನ್ಯಾಗ ಒಂದು ಫೋಟೋ ಅಂತ ಬೇಕೇ ಬೇಕಲ್ಲ ಹೆಂಗಿದ್ರು ಅಂತಂದ್ರು. ಅಂದ್ರು ಮತ್ತು ಅಷ್ಟೊತ್ತಿಗೆ ಮತ್ತೆ ಎಣದ ಫೋಟೋನೇ ಹೊಡ್ಕೊಂಡಿದ್ದು. ಅದು ನಮ್ಮಪ್ಪ ಕಾಲು ಜರಿದು ಬಿದ್ದು ತೀರ್ಕೊಂಡಿದ್ದಲ್ಲ, ಆವಾಗ ಅಂತ ಚೀರ್ಕೊಂತ ಅಲ್ಲೇ ಸತ್ತಲ್ಲೇ ಶೆಟ್ಟದ್ ಬಿಟ್ಟಿದ್ರಿ. ಅದು ಮುಚ್ಚಕ್ಕೆ ಬರಲಿಲ್ಲ. ಏನು ಮಾಡ್ತೀರಿ ಹೇಳ್ರಿ? ಹಾಗಾಗಿ ಹಾಗೆ ಮಣ್ಣು ತೆಗೆದು ಇದು ಮಾಡಿದ್ದು ಅವ್ರದ್ದು. ಹಾಗಾಗಿನೇ ಅದೇ ಫೋಟೋ ಹೊಡೆದಿದ್ದು. ಅಯ್ಯಪ್ಪ, ಭಾರಿ ಭಯಂಕರ ಆಯ್ತು ಮರೇ ನಿಮ್ಮ ಅಪ್ಪನ ಸ್ಟೋರಿ ಕೇಳಾಕ. ಭಾರಿ ಭಯಂಕರ ಆಯ್ತು ಬಿಡು. ಶಿವ ದೇವ್ರೆ, ಈ ಥರನೂ ಐತೆ. ಆ ಬಾಯಿಗೆ ಒಂದು ಪೇಂಟರ್ ಹಚ್ಚಿಸಿ ಅಲ್ಲಿ ಮುಚ್ಚಿಸ್ತಂಗ ಮಾಡಿಸ್ಬೇಕು ಮರ ಆತಾಗ ನೋಡಕ್ಕೂ ಇದ್ರಕತಿ. ನಿಮ್ಗೆ ಯಾರು 3 ಹೊತ್ತು ನೋಡಂತಾರ ಅದನ್ನ? ಸುಮ್ಮನಿರ್ರಿ. ಅಲ್ಲೇ ನಾವು ಮಕ್ಕಳು ಕೊನೆ ಕಡೆನ ಹಾಕಿ ಅಲ್ಲ ಅದನ್ನ. ರಾತ್ರಿ ಅದ್ ನೀರ್ ಕುಡಿಯೋಣ ಅಂತ ಹೊರಗೆ ಬಂದ್ರೆ ಸಾಕು, ಆ ಫೋಟೋ ನೋಡತ್ಲೆ ಆಂಜಿಕ್ ಬಂದಂಗಾಗಿ ನಮ್ಮನಿ ನೀರು ಬೇಡ ಎಂತದ್ದು ಬೇಡ ಅಂತ ಒಳ್ಳೆ ಒಳಗೆ ಮಕ್ಕೋಬೇಕು. ಆ ನಮನಿ ಐತದ. ನೀ ನೋಡಿದ್ರೆ ನಾ ಲಾಕ್ ಮಾಡಿ ನೋಡಿ ಇತ್ತಾಗ ಹಾಕಿತ್ತಾಗ ಇಲ್ಲಿ ಹೊರಗೆ ಖುಷಿಯಾಗ ಇಲ್ಲಿ ಯಾರು ಬರೋದಲ್ಲ. ಹೌದ್ವಾ ಕಸ್ತೂರಿ, ರಾತ್ರಿ ಎದ್ದು ಬಂದಾಗ ಗನ ಹೆದಕ್ ಬತ್ತಿದ್ದೆ. ಅವರು ನಿಮ್ಮ ಮ್ಯಾಗ ಎಷ್ಟು ಪ್ರೀತಿ ಇದ್ರು ಗೊತ್ತನ? ಒಬ್ಬನೇ ಒಬ್ಬ ಹಳೆ ಅಂತೇಳಿ ನಿಮ್ಮ ಮೇಲೆ ಎಷ್ಟು ಪ್ರೀತಿ ಇದ್ರು. 4-5 ಮಂದಿ ಗಂಡ್ಮಕ್ಳಾದ್ಮೇಲೆ ಹುಟ್ಟಿರೋದದು. ಗೊತ್ತನ, ನಾನು 4-5 ಮಂದಿ ಗಂಡ್ಮಕ್ಳಾದ್ಮೇಲೆ ಹುಟ್ಟೇನಲ್ಲ, ಹಾಗಾಗಿ ನನ್ನ ಮೇಲೆ, ನನ್ನ ಗಂಡನ ಮೇಲೆ, ನಿಮ್ಮ ಮೇಲೆ ಭಾರಿ ಜೀವಿದ್ದ ನಮ್ಮಪ್ಪ. ನಿಮ್ಗೇನು ಗೊತ್ತು? ಅದು ಹೋಗ್ಲಿ, ನಾಡ್ದ ನಾವು ಊರಿಗೆ ಹೊಂಟನಿ. ನಮ್ಮ ತವ್ರ ಮನ್ಯಾಗ ಜಾತ್ರೆ ಸಂಬಂಧ ಬರಕ್ಕೆ ಹೇಳಾರ. ಏನದು ಗೌನ್ ಜಾತ್ರೆ ಐತಿ. ಓಹೋ, ಹೋಗಿ ಬಾ. ಎಷ್ಟು 4 ದಿನ ಹೋಗ್ಯನ? 4-5 ದಿನ ಹೋಗ್ಬೇಕಂತ ಮಾಡೇನಿ. ನೀವು ಬರ್ರಿ. ತವ್ರ ಮನೆಗೆ ಭಾಳ ದಿನ ಆಯ್ತು ಹೋಗೇ ಇಲ್ಲ ನಾನು. ಕರೆದು ಹಾಕ್ತಾವ ಒಂದು ಅಳತಿ. ಎಲ್ಲಿ ಹೋಗ್ಯಾವ ನಾವು ಪಾಪ. ಅದಕ್ಕೆ ಹೋಗಿ ಬರ್ರಿ ಇಬ್ರು ಒಂದು 4-5 ದಿನ. ಹಂಗಾರ ಅವಕ್ಕೂ ಒಂದು ಸ್ವಲ್ಪ ಸಮಾಧಾನ ಆಕತಿ. ಕಂಡಾಬಿಟ್ಟು ದಿನ ಅದು ಕರೆಯಾಕತ್ತಿ. ಅದನ್ನ ಅಂತಾರವ್ರು, ಬರೋದೇ ಇಲ್ಲವಾ ಒಟ್ಟ ನೀವು ಏನು ಬಡಬಗ್ರು ನೆನ್ಪಕ್ಕವೇ ಇಲ್ಲ ಅಂತ ತಮಾಷೆ ಮಾಡ್ತಿರ್ತಾರೆ ಗೊತ್ತನ. ಹೋಗ್ಲಿಲ್ಲ ಅಂದ್ರೆ ಬೇಜಾರು ಮಾಡ್ಕೊತಾನ. ಹೋಗಿ ಬರನ್ರಿ ಏನು? ಅವ್ರು ಬೇಜಾರು ಮಾಡ್ಕೊತಾರಂತೆ ಹೋಗ್ಕೊಂತ ಕುಂದ್ರಕ. ನಮ್ಗೇನ್ ಮಾಡಕ್ಕೇನು ಭಾರೆ ಬದುಕಿಲ್ಲ ಅಂತ ಮಾಡಿ ಏನ? ಕಂಡಾಬಿಟ್ಟು ಕೆಲಸ ಐತೆ ಮರೆ, ಮಾಡಿದ್ರೆ ಮುಗಿಲಾರ್ದಷ್ಟು. ಇಷ್ಟು ಕೆಲ್ಸದ ನಡುವೆ ಎಲ್ಲಿ ಹೋಗಕ್ಕೆ ಹೋಗೋಣ? ನನಗಾಗಲ್ಲ. ನೀವು ಬೇಕಾದ್ರೆ ಹೋಗಿ ಬಾ. ಹಂಗೆ ಮಾಡಬೇಡ್ರಿ. ಲೆಕ್ಕದಂತ ನೋಡಿದ್ರೆ ಅವ್ರು ಮತ್ತು ಅದು ಇದು ಮಕ್ಕಳ ಮೊಮ್ಮಕ್ಕಳು ಎಲ್ಲರನ್ನೂ ಕಟ್ಕೊಂಬ ಅಂತ ಹೇಳ್ಯಾರ. ನಾನು ಎಲ್ಲರೂ ಬರೋಕ್ಕಾಗಲ್ಲಪ್ಪ, ಅವ್ರವ್ರ ಕೆಲಸದಾಗ ಅವ್ರದಾರ. ಮೊಮ್ಮಕ್ಕಳಂತರೂ ಊರಾಗಿಲ್ಲ, ಬೇರೆ ಊರಾಗ ಓದಾಕದಾರಪ್ಪ. ಹಿಂಗೆ ದೊಡ್ಡ ಶಾಲೆ ಆಗದಾರ ಅವರು ಓದೋರು. ಹಂಗಾಗಿ ಬರೋಕ್ಕಾಗೋದಿಲ್ಲ ಅಣ್ಣ, ನಾ ಬೇಕಾದ್ರೆ ಇವರು ಬರ್ತೇವೆ ತಗೋ ಅಂತ ಹೇಳಿದೆ ಗೊತ್ತನ. ನೀನು ಹೋಗು,
ತೇರಿನ ದಿನ ನಂಗೊಂದು ಫೋನ್ ಮಾಡು, ಅವತ್ತು ಒಂದಿನ ಬಂದು ನಮ್ಮ ಹೊಳ್ಳಿ ಬರ್ತೇನೆ. 4 ದಿನಗಟ್ಲೆ ಅಲ್ಲಿ ಕೈ ಕಟ್ಕೊಂಡು ಇರೋಕ್ಕಾಗಲ್ಲ ಏನು, ಅವತ್ತು ಒಂದೇ ದಿನ ಇದ್ದು ಊಟ ಮಾಡ್ಕೊಂಡು ಇತ್ತಾಗ ಬರ್ತೇನೆ ಅಂತ. ಆತು. ಹೌದು, ನೀವು ಹೋಗಿದ್ರಲ್ಲ, ಈಗ ಆ ಕೆಲಸ ಏನಾತ? ಹೋ ಬಂದೆ. ಒಳ್ಳೆ ಅದು ಇದು ಗ್ರೆನೇಟ್ ಕಲ್ಲಿದ್ದತ್ತಲ್ಲ, ಒಳ್ಳೆ ಲಾಭನೇ ಐತಿ ಅವ್ರಿಗೆ. ಪಾಪ ಅದ್ರ ಬಗ್ಗೆ ಏನೂ ಗೊತ್ತಿಲ್ಲ, ಹಂಗಾಗಿ ಇದಕ್ಕೆ ಏನು ಅರ್ಥ, ಏನು ಎಷ್ಟು ಸಿಗ್ತೈತಿ ಅತ್ತ ಸ್ವಲ್ಪ ಇದೆಲ್ಲ ನಮಗೆ ಗೊತ್ತಾಗೋದಿಲ್ಲ. ಬರ್ರಿ ಅಣ್ಣ ನೀವ ಬರ್ರಿ ಅಂತೇಳಿ ಕರೆದಿದ್ರು. ಬಂದೆ, ನೋಡಿದೆ ಎಲ್ಲ. ನನಗೂ ಹೌದು ಅನ್ನಿಸ್ತು. ಆಮೇಲೆ ರೇಟ್ ಒಳ್ಳೆ ಲಾಭನ ಬರ್ತೈತಿ. ಈಗಂತೂ ಅವ್ರನ್ನ ಹಿಡ್ದವ್ರು ಯಾರು ಇರ್ಬೇಕಾರೆ ನೋಡಿ ನೀನು. ಒಳ್ಳೆ ಶ್ರೀಮಂತರ ಅಕ್ಕರಿ ಲೆಕ್ಕಕ್ಕೆ ನೋಡಿದ್ರೆ. ದುಡ್ಡು ಬಂದಿದ್ದನ್ನು ಉಪಯೋಗಿಸ್ಕೊಂಡು ಚಂದಾಗಿ ಒಂದು ಏನಾರ ಮಾಡ್ಕೊಂಡ್ರು ಅಂದ್ರೆ ಆಕತಿ. ಮಾವರ ಅಲ್ಲೇ ಹೋಗಿದ್ರಲ್ಲ, ಅಪಾರ ಇದ್ರೆ ಸಿಕ್ಕ್ರೆ? ನಿಮ್ಮ ಅಪ್ಪನೂ ಇದ್ನವ, ನಿಮ್ಮ ಅಣ್ಣನೂ ಇದ್ದ. ನಿಮ್ಮ ಅಣ್ಣ ಏನು ಮಾತಾಡ್ಸ್ಲಿಲ್ಲ ಬಿಡು. ಅಲ್ಲ, ಅವ್ನು ಮಾತು ತೊಗೊಂಡು ನನಗೇನಾಗಬೇಕಾಗಿತ್ತು. ನಿಮ್ಮ ಅಪ್ಪಾರು ಮಾತಾಡ್ಸಿದ್ರು, ಮಾತಾಡಿ ಬಂದೆ ಈ ಕಡೆ. ಆದರೂ ನಿಮ್ಮ ಅಣ್ಣಗ ಭಾರಿ ಸೊಕ್ಕು. ಅದು ನೋಡಿದ್ನ ಇಲ್ಲ, ಏನಾರ ಕೆಲಸದಾಗಿದ್ನ ಏನ? ಕಸ್ತೂರಿ, ನನಗೆ ಗೊತ್ತಿಲ್ಲದನವ ನೀ ಹೇಳಕತ್ತಿರೋದು. ನಿಮ್ಮ ಅಣ್ಣಗ ಸೊಕ್ಕು, ಮಾತಾಡ್ಸಲ್ಲ. ನೋಡ್ಯಾನ ಎಲ್ಲ ಮಾಡ್ಯಾನ, ಮಾತಾಡ್ಸ್ಲಿಲ್ಲ. ಹೋಗ್ಬಿಡ, ಅವ್ನ ಮಾತು ತೊಗೊಂಡು ನನಗೇನಾಗಬೇಕಾಗಿತ್ತು. ಅವ್ನು ಸಣ್ಣವ, ನಾ ಸಣ್ಣವ, ನಾ ತಲೆ ತಗ್ಗಿಸ್ಬೇಕನ ಅವನಿದ್ರಿಗೆ? ಬೇಜಾರಾಗ್ಬೇಡ್ರಿ ಮಾವರ. ಇಂಥವೆಲ್ಲ ಇವೆಲ್ಲ ಕಾಂಜಿ ಪಿಂಜಿ ನಾಯಿಗಳ ಸಲುವಾಗಿ ನಾ ತಲೆ ಕೆಡಿಸ್ಕೊಂಡು ನಾ ಯಾಕೆ ಬೇಜಾರಾಗ್ಲಿವ? ಏನು ನಿಮ್ಮ ಅಪ್ಪರ ಮಾತಾಡ್ಸಿದ್ರು. ಆಮೇಲೆ ಅದು ಅಲ್ಲದೆ ನಾ ಹೋಗಿದ್ದು ಪಾಪ ಮನುಷ್ಯ ಮನಿ ಮಠ ಬಂದು ಕರಿತಲ್ಲ ಅಂತ ಹೋಗಿದ್ದಷ್ಟೇ. ನಾ ಬೇರೆ ಕೆಲ್ಸಕ್ಕೆ ಹೋಗ್ಯಾನಿ, ನಾ ಯಾಕೆ ತಲೆ ಕೆಡಿಸ್ಕೊಲಿ? ಮತ್ತೆ ಹೇಳಾತಿದ್ದ, ಇದು ಏನದು ನಮ್ಮ ಹೊಲ್ದಾಗ ಐತೆ ನೋಡ್ರಿ, ಪರೀಕ್ಷೆ ಮಾಡ್ರಿ ಅಂತೇಳಿ. ಆಶೆಗೆ ಬಿದ್ದು ಕೇಳಿದ್ರು, ಅದು ಇರ್ಬೇಕಲ್ಲ. ಪರೀಕ್ಷೆ ಮಾಡಿದ್ರು, ಎಂಥದ್ದು ಇಲ್ಲ ನಿಮ್ಮ ಹೊಲ್ದಾಗ ಅಂತ ಹೇಳಿದ್ರು. ಸರಿ ಆತ್ರಿ ಮಾವರ. ಅಂದಂಗೆ ಮಾವರ, ನಿಮ್ಮ ಅಮ್ಮಗೆ ಬರ್ತಾನಂತೆ ಫೋನ್ ಮಾಡಿದ್ದ. ಅದೇನ ರೈಲ್ವೆ ಸ್ಟೇಷನಿಗೆ ಬಂದೇನಿ ಅಂತಂದ. ಟ್ರೈನ್ಗೆ ಬರ್ತಾರಂತೆ, ರೈಲ್ವೆ ಸ್ಟೇಷನ್ಗೆ ಹೋಗಿ ಕರ್ಕೊಂಬರ್ಬೇಕು ಅಂತಂದ. ಹೌದಾ? ಮತ್ತೆ ಇಲ್ಲಿಂದ ಅಲ್ಲಿಗೆ ಯಾರವ ಹೋಗ್ಬೇಕು? ಅಲ್ಲೇ ಹೋಗಿ ಬಸ್ ಸ್ಟ್ಯಾಂಡಿಗೆ ಮುಂದೆ ಹೋಗಿ ಒಂದು ಬಸ್ ಹತ್ಕೊಂಬಾನ್. ಸರಿ ಹೇಳ್ತೇನೆ ತೋರಿ.